ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಗಿರೀಶ್ ಮಠನ್ ಅವರು ಮತ್ತು ನಮ್ಮ ಹಿರಿಯ ಪತ್ರಕರ್ತರು ರಾಕೇಶ್ ಅರುಂಡಿ ಅವರು ಸಂಭಾಷಣೆ ದಯವಿಟ್ಟು ಆಗ್ತಾ ಇದೆ, ಕೇಳಿಸ್ಕೊಳ್ಳಿ. ಭೀಮನ ಬಗ್ಗೆ ಮತ್ತು ಈ SIT ತಂಡದ ಸ್ಟಾಪ್ ಮಾಡುವ ಬಗ್ಗೆ ಮಹತ್ವದ ಹುನ್ನಾರ ನಡೀತಿದೆ ಅಂತೇಳಿ ನಡೀತಾ ಇರತಕ್ಕಂಥದ್ದನ್ನ ಸತ್ಯಾಂಶ ಏನಂಬುದನ್ನು ಗಿರೀಶ್ ಮಠನ್ ಸಾರು ಮತ್ತು ಹಿರಿಯ ಪತ್ರಕರ್ತರಾದ ರಾಕೇಶ್ ಅರುಂಡಿ ಅವರು ಸಂಭಾಷಣೆ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ನೋಡ್ತಾ ಇದ್ದೀರಾ, ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಬಹಳಷ್ಟು ಕೋಲಾಹಲ ಎಬ್ಬಿಸಿದಂತ ಕೇಸ್ ಇದು. ಭೀಮಾ ಆತನ ಇಲ್ಲಿಂದ ಯಾರೋ ಒಂದು ತಂಡ ಕರ್ತಂದಿದೆ, ಅದನ್ನ ಪುಸ್ಲಾಯಿಸಿ ಆತನ ಬಳಿ ಹೇಳಿಕೆ ಕೊಡಿಸಲಾಗಿದೆ ಅಂತ ಇದೆಲ್ಲ ಬಹಳ ಜನ ಮಾತನಾಡ್ಕೊಳ್ತಾ ಇರದೆ, ಮಹೇಶ್ ತಿಮ್ರೋಡಿ ಟೀಮು ಮತ್ತು ಗಿರೀಶ್ ಮಠನ್ ಅವ್ರ ಟೀಮು ಇವರೇ ಕರ್ಕೊಂಡು ಬಂದಿರೋದು ಅನ್ನೋ ರೀತಿಯಾಗಿ ಅದು ಏನಾಗ್ತಾ ಇದೆ ಅಪ್ಡೇಟ್ಸು, ಇದೆಲ್ಲ ಸತ್ಯನಾ? ಇದ್ರ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ಏನ್ ಸರ್? ವಿಧಾನಸಭೆಯೊಳಗೆ ಕುಂತವ್ರು ಇಷ್ಟೊಂದು ಶತಮೂರ್ಖರ ಅಂತ ನಾನು ಅನ್ಕೊಂಡಿರಲಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸಿದ್ದರಾಮಯ್ಯನವರು 24 ಕೊಲೆ ಮಾಡಿದ್ದಾರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಎಷ್ಟು ದೊಡ್ಡ ಸುಳ್ಳು. ಅದನ್ನ ಜನರು ಟ್ಯಾಕ್ಸ್ ಪೇ ಮಾಡಿದ್ದು ದುಡ್ಡಲ್ಲಿ ಅಧಿವೇಶನ ಮಾಡ್ತಾರೆ. ದುಡ್ಡನ್ನ ನೋಡಿ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ. 2 ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರಿಗೆ ರೆಫರೆನ್ಸ್ ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರ ಸಲುವಾಗಿ ಮಾತಾಡಿದ್ದದು. ಇವರು ಕಟ್ಟು ಎಡಿಟ್ಟು ಪೇಸ್ಟು ಮಾಡಿ ಹಾಕಿ ಯಾವಾಗ 2023 ಚುನಾವಣೆ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರಿಗೆ ಕ್ವಶನ್ ಮಾಡಿ ತಕರಾರು ಮಾಡಿ, ನೀವು CMಗೇನೆ ಕೊಲೆಗಡಕ ಅಂತೀರಲ್ಲ, ಹೌದು ನಮ್ಮ ಶಾಸಕರು ನಮ್ಮ ಪ್ರಥಮ ಪಜೆ ತಾಲೂಕಿಂದು, ಹಂಗಿದ್ರೆ ನಾವು ನಂಬಲೇಬೇಕಾಗತ್ತೆ ಅದನ್ನ. ಆಯ್ತು, ಅವ್ರು ಹೇಳಿದಾರೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ CM ಕೊಲೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಜವಾಬ್ದಾರಿ ತಗೊಳ್ಳೋದು ಯಾರು? ತನಿಖೆ ಮಾಡೋ ಜವಾಬ್ದಾರಿ ಯಾರು? ಅದನ್ನ ಒಂದ್ ವೇಳೆ ತನಿಖೆ ಮಾಡಿ ಅದು ನಿಜ ಇತ್ತಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನೋ ರಾಜೀನಾಮೆ ಕೊಡಬೇಕು, ಕೊಲೆಗಡಕ ಅಂತ ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹರೀಶ್ ಪೂಂಜಾ ರಾಜೀನಾಮೆ ಕೊಡಬೇಕು. ಇದನ್ನು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡೋದ್ರ ಸಲುವಾಗಿ ಆಗಿನ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂತಹ ಯಾರು ಬಂಗೇರವರು, ವಸಂತ ಬಂಗೇರವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಹೇಳಿದ್ದಾರೆ, ನೋಡ್ರಿ ಹರೀಶ್ ಪೂಂಜಾ ಹಿಂಗ್ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ನೀವು ಒಂದು ಖಡಕ್ಕಾಗಿ ಒಂದು ರಿಯಾಕ್ಷನ್ ಕೊಡಿ ಅಂದಿದ್ದು ಕೇಳಿದ್ದು 2023 ಚುನಾವಣೆಯಲ್ಲಿ. ವಿಧಾನಸಭೆ ಇವತ್ತಿನ ಅಧಿವೇಶನದಲ್ಲಿ ಆರ್ ಅಶೋಕ್, ಸುರೇಶ್ ಕುಮಾರ್ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿದೀವಿ ಅಂತ ಹೇಳ್ತಾರೆ. ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಇವ್ರದ್ದು ಲಾಡ್ಜಿಂಗ್ ನಲ್ಲಿ ಆದಂತ ಕೊಲೆಯನ್ನ ಬಹಿರಂಗ ಮಾಡಿದೀವಲ್ಲ, ಆ ಸ್ಕ್ಯಾಂಡಲ್ ಅನ್ನ ಇದನ್ನ ಸ್ಕ್ಯಾಂಡಲ್ ಅನ್ನ ಬಹಿರಂಗ ಮಾಡಿದೀವಲ್ಲ, ಅದ್ರ ಸಲುವಾಗಿ ಹೆದರ್ಕೊಂಡು ಅದನ್ನ ದಾರಿ ತಪ್ಪಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಎರಡನೇದು ನೀವು ಹೇಳಿದ್ರಿ, ಅದು ಭೀಮಾ ಏನೋ ಒಂದು ತಂಡ ಇತ್ತು. ಕೇಳಿ, ನಾನು ಹೇಳ್ತೇನೆ ಕೇಳಿ, ಅದ್ರದ್ದು ಕೂಡ ದಿನ ಏನ್ ಇವ್ರು ಕತೆ ಕಟ್ತಾ ಇದಾರೆ ಅಂತ ಹೇಳಿ. ನಾವು ಏನೋ ಯಾರೋ 3 ಜನ ಹೋಗಿ ತಮಿಳ್ನಾಡಿಗೆ ಹೋಗಿ ಕರ್ಕೊಂಡ್ ಬಂದ್ರಂತೆ, ಅವ್ರಿಗೆ ಹೇಳ್ಸಿದ್ರಂತೆ, ಶುದ್ಧ ಸುಳ್ಳು. ಆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಮ್ಗೆ ಕಡೆಯಿಂದ ಮಾಹಿತಿ ತಿಳ್ಕೊಬೇಕಾಗಿತ್ತು, ಸ್ಟೇಟ್ಮೆಂಟ್ ತಗೋಬೇಕಾಗಿದ್ದು SIT ಅವ್ರು ಹೊರತು ಈ ಪುಡಾರಿ ರಾಜಕಾರಣಿಗಳಲ್ಲ ಇವರು. ಅವರಲ್ಲ. SIT ಅವ್ರು ಕೇಳಿದ್ರೆ ಪ್ರತಿಯೊಂದು ಮಾಹಿತಿನೂ ಕೂಡ SIT ಸಿಗುತ್ತೆ. ಯಾವ ಕಾರಣಕ್ಕೂ ನಾವಾಗ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗ್ಲಿ ಹೋಗಿ ಕರ್ಕೊಂಡು ಬಂದೇ ಇಲ್ಲ. ಅದು ಶುದ್ಧ ಸುಳ್ಳು. ಅದಕ್ಕೆ ಬೇಕಾದಂತ ಎಲ್ಲಾ ಪೂರ್ವಾಯಿಗಳು ಕೂಡ SITಗೆ ಕೊಡಲಾಗುವುದು. ಅಲ್ಲ ಸರ್, ಈಗ ಸದ್ಯ ಭೀಮಾ ಈಗ ಹೇಳ್ತಾ ಇರೋದೆಲ್ಲ ಒಪ್ಕೊಂಡ್ಬಿಟ್ಟಿದಾನ, ತಪ್ಪು ಒಪ್ಕೊಂಡ್ಬಿಟ್ಟಿದಾನ? ಅದನ್ನ ಯಾರು ಹೇಳಿದ್ರು ಸರ್? ಅದನ್ನ ಯಾರು ಹೇಳಿದ್ರು? ಇವಾಗ ಸದನದಲ್ಲಿ ಅದೇ ವಿಷಯವಾಗಿ ಚರ್ಚೆ ನೋಡಿ ಏನಾಗಿದೆ, 15 ಮೇ ಬಿ 10 to 15 ಡೇಸ್ ಹಿಂದ್ಗಡೆ ಒಂದು ಆಪಾದನೆ ಬಂದಿತ್ತು, ಆರೋಪ ಬಂದಿತ್ತು. SIT ಅಧಿಕಾರಿ ಮಂಜುನಾಥ್ ಗೌಡ ಭೀಮನಿಗೆ ಹೆದರಿಸಿ, ಪ್ರೈವೇಟ್ ಆಗಿ ಕರೆಸಿ ಹೆದರಿಸಿ ಅವನ ಕಡೆ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಸ್ವತಃ ಭೀಮನೇ ಹೇಳಿದ್ದು ಅಡ್ವೊಕೇಟ್ಗೆ. ನೋಡಿ, ನನಗೆ ಹೆದರಿಸಿ ಒಂದು ವಿಡಿಯೋ ಮಾಡ್ಕೊಂಡ್ರು ಅಂತ ಹೇಳಿ ತಕ್ಷಣನೇ ಅಡ್ವೊಕೇಟ್ ಅದನ್ನ ಅಬ್ಜೆಕ್ಷನ್ ಮಾಡಿದ್ರು. ಅದನ್ನ ಈ ತರ ಹೆಂಗ್ ಹೆದರ್ಸ್ತಾ ಇದ್ರಿ ಅಂತ ಹೇಳಿ. ಈ ಮಂಜುನಾಥ್ ಅನ್ನುವಂತ ಅಧಿಕಾರಿ ಅದೇನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ, ಮೋಸ್ಟ್ಲಿ ಇವ್ರಿಗೆ ಏನಾದ್ರು ಹೇಳಿರ್ಬೇಕು, ಅವ್ನು ಹೆದರಿಸಿ ಮಾಡಿದ್ದಿರ್ಬೋದು. ಅದು ಒಂದ್ ವೇಳೆ ನೋಡಿ, ಅದು ಬಯಲಾಗ್ಬೇಕಲ್ಲ. ಅವ್ನು ಇವತ್ತು ಹೇಳಿದ್ನ 15 ದಿನದಿಂದ ಹೇಳಿದ್ದ? ಅದು ಯಾರ ಮುಂದೆ ಹೇಳಿದ್ದು? ಟೀಮ್ ಮುಂದೆ ಹೇಳಿದ್ದ ಅಥವಾ ಸಿಂಗಲ್ ಅಧಿಕಾರಿಗಳ ಮುಂದೆ ಹೇಳಿದ್ದ? ಅದನ್ನು ಪ್ರಸಾರ ಮಾಡ್ಲಿ ಅವರು. SIT ಮುಖ್ಯಸ್ಥರು ಹೇಳಿದ್ರ ಅದನ್ನ? ವರದಿ ಕೊಡ್ತಾ? ಇನ್ನು SIT ವರದಿ ಕೊಡ್ಲಾರ್ದೆ ಹೆಂಗ್ ಲೀಕ್ ಆಯ್ತು? ಅದು ನಮ್ಮ ಪ್ರಶ್ನೆ. ಅವನೇನಾದ್ರೂ ಹೇಳಿದ್ರೆ, ಅವನು ತಪ್ಪು ಅಥವಾ ಏನೋ ಹೇಳಿದ್ರೆ ಕೂಡ, ನಮ್ಮ ಮೇಲೆ ಆರೋಪ ಮಾಡಿದ್ರು ಕೂಡ ನಮ್ಗೆ ನೋಟಿಸ್ ಕೊಟ್ಟಾಗ ಖಂಡಿತ ಉತ್ತರ ಸಿಗುತ್ತೆ. ಸುಳ್ಳು ಉತ್ತರ ಸಿಗಲ್ಲ, ನಿಜವಾದ ಉತ್ತರನೇ ಸಿಗುತ್ತೆ. ಈಗ ಮಧ್ಯಂತರ ವರದಿನೇ ಕೊಟ್ಟಿಲ್ಲ ಇನ್ನು. ಇವ್ರಿಗೆ TV ಚಾನೆಲ್ಗೆ ಲೀಕ್ ಮಾಡದಂತವ್ರು ಯಾರು? ಇದು ನೋಡಿ, ಇವರು ದಿನೇ ದಿನೇ ಸಿಕ್ಕಾಕೋತಾ ಇದ್ದಾರೆ. ತನಿಖೆ ಮುಖಾಂತರ ದಿನೇ ದಿನ ಸಿಕ್ಕಾಕೋತಾ ಇದ್ದಾರೆ.
ಅದನ್ನ ದಾರಿ ತಪ್ಪಿಸೋದಕ್ಕೆ ಈ ರೀತಿ ಒಂದು ಹೊಸ ಕತೆ ಕಟ್ತಾ ಇದ್ದಾರೆ. ಅಲ್ರಿ, ಅಧಿವೇಶನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೊಲೆ ಮಾಡಿದ್ದ ಸಿಎಂ ಅಂತ ಆರೋಪ ಅಂತ ಎಂತ ಹಸಿ ಸುಳ್ಳು ಹೇಳ್ತಾ ಇದಾರಲ್ಲ. ಅವ್ರು ಹೇಳಿದ್ದು ಏನೋ, ನಾನ್ ಕೇಳೋದು ಒಂದು ಪ್ರಶ್ನೆ ಸರ್. ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಅರೆಸ್ಟ್ ಮಾಡ್ಬೇಕು ಅಂತ ಸುದ್ದಿ ಹಬ್ಸಿದಾರಲ್ಲ, ಹರೀಶ್ ಪೂಂಜಾ ಅವ್ರನ್ನ ಅರೆಸ್ಟ್ ಮಾಡ್ತಾರಾ? ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ 2023 ಹೇಳೋ 2 ದಿನ ಅಥವಾ 2 ದಿನ ಹಿಂದೆ ಹರೀಶ್ ಪೂಂಜಾನೇ ಹೇಳಿದ್ದಾರೆ, ಅದನ್ನ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. ಸೊ ಹರೀಶ್ ಪೂಂಜಾ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು. ಅವ್ರ ಮಾತನ್ನ ನಾನು ಯಥಾವತ್ತಾಗಿ ಹೇಳಿದ್ದೀನಿ ಅಂತಾನು ಕೂಡ ಈಗ ಫಸ್ಟ್ ರಿಯಾಕ್ಷನ್ ಅವ್ರು ಮಹೇಶ್ ತಿಮ್ಮರೋಡಿ ಅವ್ರು ಕೊಟ್ಬಿಟ್ಟಿದ್ದಾರೆ ಸರ್. ನಾನು ಹೇಳ್ತಿರೋದು ಈಗ ಸದ್ಯ ತುಂಬಾ ಜನಸಾಮಾನ್ಯರಿಗೆ ಸೆನ್ಸಿಬಲ್ ಇಶ್ಯೂಸ್ ಅಂದ್ರೆ ಯಾಕಂತ ಹೇಳಿದ್ರೆ ಭೀಮನ ವಿಷಯವಾಗಿ ಸರ್ ಎಲ್ರಿಗೂ ಬಹಳ ಗೊಂದಲ ಕಾಡ್ತಾ ಇರೋದು ಭೀಮನ ವಿಷಯವಾಗಿ. ಇಲ್ಲ ಆತ ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾನೆ, ಇಲ್ಲ ನಾನು ಚೆನ್ನೈನಿಂದ ನನ್ನನ್ನು ಯಾರೋ ಕರೆತಂದ್ರು, ಅವ್ರು ಹೇಳು ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ. ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಇಬ್ಬರ ಹೆಸರು ತಗೊಳ್ದೇ ಇದ್ರು ಸಹಿತ ಹಾಗಾದ್ರೆ ಭೀಮ ಈಗೆಲ್ಲ ತೋರಿಸಿದಾನ ಅಂತ ಒಂದು ಗೊಂದಲ ಸಾಕು, ಒಂದು ಕ್ಲಾರಿಟಿ ತೋರಿಸಿದಾನ ಆತ, ಅಥವಾ ಇನ್ನೂ ಕೂಡ ಇದು ಕಂಟಿನ್ಯೂ ಆಗುತ್ತೆ SIT ಕಂಟಿನ್ಯೂ ಆಗಬೇಕು. ಅದನ್ನ ತಪ್ಪಿಸೋದಕ್ಕೇನೆ ನಿಲ್ಲಿಸೋದಕ್ಕೇನೆ ಇಂಥ ಸುಳ್ಳು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅತ್ಯಾಚಾರಿ ಕೊಲೆಗಡಕ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇವರೆಲ್ಲ ಮಾಡ್ತಾ ಇದ್ದಾರೆ. ಓಕೆ ಅದೊಂದು ಫೈನಲ್ ಈ ಮಧ್ಯಂತರ ವರದಿ ಬಿಟ್ಟು SIT ಒಂದು ಕಂಪ್ಲೀಟ್ ರಿಪೋರ್ಟ್ ಕೊಡ್ಬೇಕು ಅಂತ ನೀವು ಹೇಳ್ತಾ ಇದ್ರಿ ಸರ್. ಹೌದು ಕಂಪ್ಲೀಟ್ ಸರ್. ಇನ್ವೆಸ್ಟಿಗೇಷನ್ ಮುಗಿಲಿರಿ, ಯಾಕೆ ಅವಸರ? ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಬರ್ಲಿವಿ ಅಲ್ಲ ಹೊರಗಡೆ. ಈಗ ಯಾರು ಲೀಕ್ ಮಾಡಿದವರು ಬೇಕಲ್ವಾ? ಓಕೆ 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 ಸರ್ ನಮಸ್ತೆ. ನಮಸ್ತೆ ಸರ್, ನೋಡ್ತಾ ಇದ್ದೀರಾ ನೀವು ಸ್ನೇಹಿತರೆ, ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ, ಸತ್ಯಾಂಶ ಏನಂಬುದು ಗೊತ್ತಾಗಿದೆಯಲ್ಲ ನಿಮಗೆಲ್ಲ. ನೋಡಿ ಯಾವ ಥರ ಕೇಸ್ನ ಯಾವ ಥರ ತಿಳಿಸ್ತವ್ರು ಎಂಬುದು ನಿಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಸೌಜನ್ಯ ಹೋರಾಟಗಾರರ ಮೇಲೆ ಮಹೇಶ್ ತಿಮ್ಮರೋಡಿ ಅವ್ರ ಮೇಲೇ ಅವ್ರನ್ನೇನಾದರೂ ಮಾಡಿ ಒಳಗಾಕಿಬಿಟ್ರೆ SIT ತಂಡವನ್ನು ದಿಕ್ಕು ತಪ್ಪಿಸುವ ಒಂದು ಮಹತ್ವದ ಹುನ್ನಾರ. ಇದಕ್ಕೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಜನತೆ ಗೊಂದಲಮಯ ಆಗಬಾರ್ದು. SIT ತಂಡ ತನಿಖೆ ಮಾಡ್ಬೇಕು ನೇರವಾಗಿ. ಈಗೇನು ತನಿಖೆ ಮಾಡ್ತಿದ್ದಲ್ಲ ಅದು ಕಂಟಿನ್ಯೂ ಆಗುತ್ತೆ, ಒಂದು ವಾರ 2 ವಾರದೊಳಗೆ ಕಂಟಿನ್ಯೂ ಆಗುತ್ತೆ ಸಡನ್ನಾಗಿ ಹೇಳಿದ್ದಾರೆ ನಮ್ಮ ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ಗೊಂದಲಮಯ ಆಗಿರ್ತಕ್ಕಂಥ ವಾತಾವರಣ ಕ್ಲಿಯರ್ ಮಾಡಿದ್ದಾರೆ. ಆದರೆ ಸಮೇತ ಯಾಕೆ ಈ BJP ಅವರಿಗೆ ಈ ಥರ ಯಾವುದೋ ಒಂದು ಫ್ಯಾಮಿಲಿನ ಬಚಾವ್ ಮಾಡೋಕ್ಕೆ ಹೋಗ್ತಕ್ಕಂಥ ಹುನ್ನಾರ ನಡೀತಿದೆ ಅಂತ ಜನಗಳ ಅಭಿಪ್ರಾಯ ಮತ್ತು ನಮ್ಮದು ಅಭಿಪ್ರಾಯ. ನಿಮಗೇನು ಅನಿಸುತ್ತೆ ಅಂಬೋದು ನೀವು ಕಮೆಂಟ್ ಮತ್ತು ಇನ್ನೇನು 2023 ನಡೆದಿರ್ತಕ್ಕಂಥ ಘಟನೆಯನ್ನು ಆ ವಿಡಿಯೋ ತುಣುಕೊಂಡು ಇಟ್ಕೊಂಡು ಕಟ್ ಮಾಡಿ ಪೇಸ್ಟ್ ಮಾಡಿ ಈಗ ಮುನ್ನೆಲೆ ತಂದರೆ 48 ಗಂಟೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. 48 ಗಂಟೆ ಆಗಿದೆ, ಏನು ಆ್ಯಕ್ಷನ್ ತೊಗೊಂಡಿಲ್ಲಲ್ಲ. ಆರ್ ಅಶೋಕ್ ಅವರು ಅದೇ ಹೇಳ್ತಿದ್ದಾರೆ, 48 ಗಂಟೆ ಆಗಿದೆ, ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಇಲ್ಲೇನು ಗುಂಡಾಗಿರಿ ನಡೀತಾ ಇದೆಯಾ ಆ ಥರ ಈ ಥರ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರಿಗೆ ಗೃಹ ಸಚಿವರಾಗಿರ್ತಕ್ಕಂಥವ್ರಿಗೆ ಪರಮೇಶ್ವರ್ ಸಾಹೇಬ್ ಸಮೇತ ಸ್ವಲ್ಪ ತಬ್ಬಿಬ್ಬಾಗ್ಬಿಟ್ರು, ಹೌದಾ ಅಂತ. ಬಟ್ ಆಮೇಲೆ ಗೊತ್ತಾಯಿತು ಮಧ್ಯಾಹ್ನದ ಮೇಲೆ ಇದು ಸತ್ಯಾಂಶ ಅಲ್ಲ, ಸುಳ್ಳು. ಇವರು ಸುಳ್ಳು ಹೇಳಿಕೆಂತೆ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ ದಿಕ್ಕು ತಪ್ಪಿಸುವ ಒಂದು ಹುನ್ನಾರ ಅಂತ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೋಸ್ಕರನೇ ಅವರು ಮುಂದಿನ ಕ್ರಮ ಜರುಗಿಸ್ತಾರೆ. ತಪ್ಪು ಯಾರೇ ಮಾಡಿರಲಿ ತಪ್ಪೇ. ಈಗ ಮಹೇಶ್ ಅಣ್ಣನ ಅರೆಸ್ಟ್ ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಹೇಳಿಕೆ ಕೊಟ್ಟಿರ್ತಕ್ಕಂಥ BJP ಹರೀಶ್ ಪೂಂಜಾನನ್ನು ಅರೆಸ್ಟ್ ಮಾಡಬೇಕಲ್ವ? ಅವ್ರ ಮಕ್ಕಳು ಬುಡಕ್ಕೆ ಬಂತಲ್ವ? ಯಾರೋ ಮೇಲೆ ಎತ್ತಾಕಕ್ಕೆ ನೋಡಿದರು, ನಮ್ಮ ಮಹೇಶ್ ಅಣ್ಣನ ಮೇಲೆ ಎತ್ತಾಕಕ್ಕೆ ನೋಡಿದರು. ಅರೆಸ್ಟ್ ಮಾಡಿಬಿಡೋಣ, ಸೌಜನ್ಯ ಹೋರಾಟಗಾರ ಮೇನ್ ನಾಯಕ ಇವರೇ, ಇವ್ರನ್ನ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ರೆ ಎಲ್ಲರೂ ಸ್ಟಾಪ್ ಆಗ್ತಾರೆ. ಇದು ಒಂದು ದೊಡ್ಡ ಹುನ್ನಾರ. ಆದರೆ ನಮ್ಮ ಯೂಟ್ಯೂಬರ್ಸ್ ಇದ್ದಾರಲ್ಲ, ಸಾಕ್ಷಿ ಸಮೇತ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಕಟ್ ಮಾಡಿರ್ತಕ್ಕಂಥದ್ದು ಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಆಗ್ತಾಯಿದೆ, ದಯವಿಟ್ಟು ನೋಡ್ರಿ ಅಂತೇಳಿ ಆ ವಿಡಿಯೋನ ಹಾಕಿ ಆ ಕೇಸ್ನ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಆದಂಗೆ ಅದು, ಯಾಕಂದರೆ ಸಾಕ್ಷಿ ಅಲ್ಲಿ ಇದೆಯಲ್ಲ. ಹರೀಶ್ ಪೂಂಜನನ್ನು ಅರೆಸ್ಟ್ ಮಾಡಿದರೆ ಇಲ್ಲ ಹರೀಶ್ ಪೂಂಜನನ್ನು ದಯವಿಟ್ಟು ಕ್ಷಮಿಸಿ, ಹರೀಶ್ ಪೂಂಜನನ್ನು ಅರೆಸ್ಟ್ ಮಾಡಿದರೆ ತಿಮ್ಮರೋಡಿನ ಅರೆಸ್ಟ್ ಮಾಡಬೇಕು, ಇಲ್ಲ ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ರೆ ಹರೀಶ್ ಪೂಂಜನ ಅರೆಸ್ಟ್ ಮಾಡಲೇಬೇಕು. ಫಸ್ಟ್ ಅವೈ ಹೇಳಿದ್ದು, ಆದಮೇಲೆ ಇವೈ ಹೇಳಿದ್ದ. ಅಂದರೆ CM ಸಿದ್ದರಾಮಯ್ಯ ಅವ್ರನ್ನ ಡಿಪೆಂಡ್ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಮಾಹಿತಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಈ ಥರ ಮಾಡ್ತಾಯಿದ್ದಾರಲ್ಲ, ಹಿಂದುತ್ವ ಎಲ್ಲೈತಿ ಹಿಂದುತ್ವ?
ಬರೀ ಬಾಯ್ಲಂದು ಹೇಳಿದ್ರೆ ಆಗಲ್ಲಲ್ಲ, ಸತ್ಯಾಂಶ ಹೊರಗೆ ಬರಬೇಕಲ್ಲ. ಅಲ್ಲಾಗಿರ್ತಕ್ಕಂಥದ್ದು ಹಿಂದೂಗಳ ಮೇಲೆಲ್ಲ ಅತ್ಯಾಚಾರ ಕೊಲೆಗಳಾಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಧ್ವನಿ ಎತ್ತಿದರೆ ಈ ಥರನ ಬಾಯಿ ಮುಚ್ಚಕ್ಕೆ ಬರೋದು. ಅವರು ಹೂಡಿರೋ ಬಾಣ ಅವರಿಗೆ ತಿರುಗಿ ಬಾಣ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ, ಥ್ಯಾಂಕ್ ಯು. ಇದರ ಸತ್ಯಾಂಶ ನಿಮಗೆ ಅರ್ಥ ಆಗಿತ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.